ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ನ ಹೆಡ್. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರು ಏನು ಇವತ್ತಿಲ್ಲಿ ಬಂದಿದ್ದೀರಾ, ನಮ್ಮ ರಿಕ್ವೆಸ್ಟನ್ನ ಆನರ್ ಮಾಡಿ ಮೆಡಿಕವರ್ ಹಾಸ್ಪಿಟಲ್ ಎಡಿಟ್ ಮಾಡ್ಕೊಳ್ಳಿ ಸ್ವಲ್ಪ. ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಇದು ವೈಟ್ ಫೀಲ್ಡ್ ಭಾಗದ ಅತ್ಯಂತ ದೊಡ್ಡ ಆಸ್ಪತ್ರೆ. ನಮ್ಮಲ್ಲಿ 450ಕ್ಕೂ ಹೆಚ್ಚಾಗಿ ಬೆಡ್ಗಳು ಲಭ್ಯ ಇದೆ. ಮತ್ತೆ 100ಕ್ಕೂ ಹೆಚ್ಚಾಗಿ ICU ಬೆಡ್ಗಳು ನಮ್ಮಲ್ಲಿ ಲಭ್ಯ ಇದೆ. ನಮ್ಮಲ್ಲಿ 2 ರೋಬೋಟ್ಸ್ಗಳಿದಾವೆ. ರೋಬೋಟ್ಸ್ ಅಂದ ತಕ್ಷಣ ರೋಬೋಟ್ಗಳು ಸರ್ಜರಿ ಮಾಡ್ತಾವ ಅಂದ್ರೆ ಇಲ್ಲ, ಇದೆಲ್ಲಾನು ರೋಬೋಟ್ ಅಸಿಸ್ಟೆಡ್ ಸರ್ಜರೀಸ್. ನಮ್ಮ ಡಾಕ್ಟರ್ಗಳೇ ಸರ್ಜರಿ ಮಾಡೋದು. ರೋಬೋಟ್ ಇರೋದ್ರಿಂದ ಅದು ತುಂಬಾ ಪ್ರಿಸಿಷನ್ ರಿಸಲ್ಟ್ಸ್ ನ ಕೊಡೋದಕ್ಕೆ ಹೆಲ್ಪ್ ಮಾಡ್ತವೆ. ಅದಲ್ಲದೆ ತುಂಬಾ ಸುಸಜ್ಜಿತವಾದಂತ ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಮ್ಮ ಹಾಸ್ಪಿಟಲ್ ಇದೆ. ವೈಟ್ ಫೀಲ್ಡ್ ಮಟ್ಟಕ್ಕೆ ಮಾತಾಡೋದಾದ್ರೆ ಅತ್ಯಂತ ದೊಡ್ಡದಾದಂತ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮೆಡಿಕವರ್ ಹಾಸ್ಪಿಟಲ್ ನಲ್ಲಿದೆ. ಅದಲ್ಲದೆ ಸರಿಸುಮಾರು 100ಕ್ಕೂ ಮಿಗಿಲಾಗಿ 100ಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ಗಳು ಇದ್ದಾರೆ. ನೀವು ಯಾವುದೇ ಸ್ಪೆಷಾಲಿಟಿ ಹೇಳ್ಬೋದು, ದೇಹದ ಎಲ್ಲಾ ಭಾಗದ ಸ್ಪೆಷಾಲಿಟೀಸ್ನಲ್ಲೂ ನಮ್ಮಲ್ಲಿ 24/7 ಡಾಕ್ಟರ್ಸು ಲಭ್ಯ ಇದ್ದಾರೆ. ಅಂದ್ರೆ ಸಿಗ್ತಾರೆ, ನಿಮ್ಗೆ 24/7 ಸಿಗ್ತಾರೆ. ಸೊ ಈ ಇನ್ಫಾರ್ಮೇಶನ್ ಯಾಕೆ ಈ ಭಾಗದ ಜನಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಥ್ಯಾಂಕ್ಸ್ ಟು ನಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಇವತ್ತು ಏನ್ ಬಂದ್ವಿ. ರೋಡು ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ. ರೋಡು ಇಲ್ಲಿಂದ ನಾವು ಹೂಡಿ ಜಂಕ್ಷನ್ಗೆ ಏನಿಲ್ಲ ಅಂದ್ರೆ ಅಬ್ಬಬ್ಬಾ ಒನ್ ಅವರ್ನಲ್ಲಿ ರೀಚ್ ಆಗ್ಬಿಡ್ಬೋದು ಮ್ಯಾಕ್ಸಿಮಮ್, ಅಷ್ಟು ಚೆನ್ನಾಗಿದೆ ರೋಡು. ಸೊ ಹಾಗಾಗಿ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ, ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಎಂಥದ್ದೇ ಸಿಚುವೇಶನ್ ಬಂದ್ರು 1 ಅವರ್ನಲ್ಲಿ ನೀವು ನಮ್ಮ ಹಾಸ್ಪಿಟಲ್ ರೀಚ್ ಆಗ್ಬಿಡ್ಬೋದು. ಅಲ್ಲಿ ರೀಚ್ ಆದ ತಕ್ಷಣ ನಿಮ್ಗೆ ಏನೇನ್ ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸ್ 24/7 ಸಿಗತ್ತೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಸ್ಟ್ರೋಕ್ ಇರ್ಬೋದು, ಯಾವ್ದಾದ್ರು ಒಂದು ಕ್ರಿಟಿಕಲ್ ಕೇರ್ ಶಿಫ್ಟ್ ಮಾಡುವಂತ ಪೇಷಂಟ್, ಅಂದ್ರೆ ICU ಶಿಫ್ಟ್ ಮಾಡುವಂತ ಪೇಷಂಟ್ ಇರ್ಬೋದು. ಆ ತರದ ಪೇಷಂಟ್ಸ್ ನಾವು ಶಿಫ್ಟ್ ಮಾಡಬೇಕು ಅಂದ್ರೆ 1 ಅವರ್ ಶಿಫ್ಟ್ ಮಾಡಬಹುದು. ಹಾಗಾಗಿ ಈ ಭಾಗದ ಜನಗಳಿಗೆ ಈ ಹಾಸ್ಪಿಟಲ್ ತುಂಬಾ ಅನುಕೂಲಕರವಾಗಿದೆ. ಇದೊಂದು. ಎರಡನೇದು, ನಮ್ಮಲ್ಲಿ ಡಾಕ್ಟರ್ಸ್ಗೆ ಏನಿದ್ದಾರೆ ಆ ಎಲ್ಲಾ ಡಾಕ್ಟರ್ಸು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಆಗಿರ್ತಾರೆ. ಮತ್ತೆ ನಿಮ್ಗೆ 24/7 ಈಸಿಯಾಗಿ ಡಾಕ್ಟರ್ಸ್ನ, ಅಂದ್ರೆ ಜೂನಿಯರ್ ಡಾಕ್ಟರ್ಸ್ ಹೇಳ್ತಾ ಇಲ್ಲ ನಾನು, ಏನ್ ನಮ್ಮಲ್ಲಿ ಸೀನಿಯರ್ ಡಾಕ್ಟರ್ಸ್ ಇರ್ತಾರೋ ಕನ್ಸಲ್ಟೆಂಟ್ಸ್, ಅವ್ರನ್ನ ನೀವು ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೋದು ಅಥವಾ ಫೋನಲ್ಲಿ ಮಾತಾಡ್ಕೊಬಹುದು. ಮತ್ತೆ ನಮ್ಮ ಹಾಸ್ಪಿಟಲ್ ರೀಚ್ ಆದ ತಕ್ಷಣ ಟ್ರೀಟ್ಮೆಂಟ್ಗಳು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ತವೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಏನಿದೆ ಆ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೀವಿ. ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಿದೆ ಆ ಟ್ರಾನ್ಸ್ಪ್ಲಾಂಟ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದಲ್ಲದೆ ನಮ್ಮಲ್ಲಿ ಒಂದು 100 ಬೆಡೆಡ್ ವಿಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಅಂತ ಸೇಮ್ ಕ್ಯಾಂಪಸ್ ನಲ್ಲಿ, ವೈಟ್ ಫೀಲ್ಡ್ ಏನ್ ಮಾತಾಡ್ತಾ ಇದ್ದೀನಿ ಅದೇ ಕ್ಯಾಂಪಸ್ ನಲ್ಲಿ ಒಂದು 100 ಬೆಡ್ಸ್ ಅನ್ನ ಸೆಪರೇಟ್ ಆಗಿ ನಾವು ಎತ್ತಿಟ್ಟಿದೀವಿ. ಓನ್ಲಿ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್, ಅಂದ್ರೆ ಮಹಿಳೆಯರಿಗೂ ಮತ್ತು ಮಕ್ಕಳಿಗೋಸ್ಕರ ನಾವು ಒಂದು 100 ಬೆಡ್ ಅನ್ನ ಸೆಪರೇಟ್ ಆಗಿ ಎತ್ತಿಟ್ಟಿದೀವಿ. ಅದರಲ್ಲಿ ಸುಸಜ್ಜಿತವಾದಂತ NICU, PICU ಮತ್ತೆ 24/7 ಪೀಡಿಯಾಟಿಕ್ ಸರ್ಜರಿ ಡಿಪಾರ್ಟ್ಮೆಂಟು. ಮತ್ತೆ ಈ ಪೀಡಿಯಾಟಿಕ್ ಅಂಡರ್ ಯಾವುದೇ ಸಬ್ ಸ್ಪೆಷಾಲಿಟೀಸ್ ನೀವು ಕೇಳಿದ್ರು, ಸೂಪರ್ ಸ್ಪೆಷಾಲಿಟಿ ಇರ್ಬೋದು, ಸ್ಪೆಷಾಲಿಟೀಸ್ ಇರ್ಬೋದು, ಅಂಡರ್ ಪೀಡಿಯಾಟಿಕ್ ಡಿಪಾರ್ಟ್ಮೆಂಟ್ ನಮ್ಮ ಹಾಸ್ಪಿಟಲ್ ನಲ್ಲಿ 24/7 ಲಭ್ಯ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಒಳ್ಳೆ ಅವಕಾಶನ ಎಲ್ರೂ ಉಪಯೋಗಿಸ್ಕೊಳ್ಳಿ. ಯಾರಿಗೆ ಇರ್ಬೋದು ಈ ತರದ್ದು
ಮೆಡಿಕಲ್ ಎಮರ್ಜೆನ್ಸೀಸ್ ಇದ್ದಾಗ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆ ಆ ಫೋನ್ ನಂಬರ್ನ ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಈ ನಂಬರ್ನ ತಲುಪಿಸಿ ಮತ್ತೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳಿ. ಹಾಗಾಗಿ ಏನೋ ಅವ್ರ ಕಷ್ಟದಲ್ಲಿದ್ದಾಗ ಅಥವಾ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಾಗ, ಮೆಡಿಕಲ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದಾಗ ಒಳ್ಳೆ ಹಾಸ್ಪಿಟಲ್ಗೆ ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಿಂದ ನೀವು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಸಮಾಜ ಕಟ್ಟೋದ್ರಲ್ಲಿ ನಿಮ್ಮ ಪಾಲು ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ.